ಎಲ್ಲರಿಗೂ ನಮಸ್ಕಾರ. ಸಿರಿ ಸ್ಟಡಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಸ್ಟಡಿ ವ್ಲಾಗ್ಗಳ ಬಗ್ಗೆ ಅಪ್ಲೋಡ್ ಮಾಡ್ತಿದ್ದೆ. ಡೈಲಿ ನನ್ನ ಸ್ಟಡಿ ವ್ಲಾಗ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೆ. ಎಲ್ಲ ವ್ಯೂವರ್ಸ್ಗಳ ಇಚ್ಛೆ ಮೇರೆಗೆ ಕೆಲವೊಂದು ವ್ಯೂವರ್ಸ್ಗಳು ತುಂಬಾ ರಿಕ್ವೆಸ್ಟ್ ಮಾಡಿಕೊಂಡು ಇದರಿಂದ EVS ಮತ್ತು ಮ್ಯಾಥ್ಸ್ ಕ್ಲಾಸ್ಗಳನ್ನು ಸ್ಟಾರ್ಟ್ ಮಾಡೀನಿ. EVS ಕ್ಲಾಸ್ಗಳನ್ನು 5ನೇ ತರಗತಿಯಿಂದ ಸ್ಟಾರ್ಟ್ ಮಾಡೀನಿ. ಮ್ಯಾಥ್ಸ್ ಕ್ಲಾಸನ್ನು 6ನೇ ತರಗತಿಯಿಂದ ಸ್ಟಾರ್ಟ್ ಮಾಡೀನಿ. ನನಗೆ ಎಷ್ಟು ತಿಳಿಯುತ್ತದೋ ಅಷ್ಟು ನಿಮ್ಮ ಜೊತೆ ಹಂಚ್ಕೋಬೇಕು ಅಂಥೇಳಿ ಈ ವಿಡಿಯೋಸ್ಗಳನ್ನು ಮಾಡಿ ಅಪ್ಲೋಡ್ ಮಾಡಾಕತ್ತೀನಿ. ಅಧ್ಯಾಯ 3 ಆಲ್ರೆಡಿ ನಾವು ಸ್ಟಾರ್ಟ್ ಮಾಡೀವಿ. ಈಗ ಅಧ್ಯಾಯ 2 2 ಭಾಗದಲ್ಲಿ ನಾನು ವಿವರಿಸೀನಿ, ಎಕ್ಸ್ಪ್ಲೇನ್ ಮಾಡೀನಿ. ಈಗ ಅಧ್ಯಾಯ 3 ಸ್ವಲ್ಪ ಹೇಳಿನಿ. ಭಾಗ 1ರೊಳಗೆ ನೀವು ನೋಡ್ಬೋದು. ಅದರ ಲಿಂಕನ್ನು ಮೇಲ್ಗಡೆ ಕೊಟ್ಟಿರ್ತೀನಿ ಮತ್ತು ಎಲ್ಲ ಮ್ಯಾಥ್ಸ್ ಕ್ಲಾಸ್ಗಳ ಒಂದು ಪ್ಲೇಲಿಸ್ಟನ್ನು ಕೂಡ ಈ ವಿಡಿಯೋದ ಕೊನೆಯಲ್ಲಿ ಹಾಕಿರ್ತೀನಿ. ಈ ಲಾಸ್ಟ್ ಕ್ಲಾಸಲ್ಲಿ ನಾವು ಏನೇನು ಚರ್ಚಿಸಿದ್ವಿ ಅಂತಂದ್ರೆ ಅಪವರ್ತನಗಳು ಮತ್ತು ಗುಣಕಗಳು. ಅಪವರ್ತನಗಳಿಗೆ ಭಾಜಕಗಳು ಅಂತ ಕೂಡ ಕರಿತೀವಿ ಮತ್ತು ಗುಣಕಗಳು ಅಪವರ್ತ್ಯಗಳು ಅಂತ ಕೂಡ ಕರಿತೀವಿ. ಇವಕ್ಕೆ ಇಂಗ್ಲೀಷ್ನಲ್ಲಿ ಅಪವರ್ತನಗಳಿಗೆ ಫ್ಯಾಕ್ಟರ್ಸ್ ಅಂತೀವಿ ಮತ್ತು ಗುಣಕಗಳಿಗೆ ಮಲ್ಟಿಪಲ್ಸ್ ಅಂತ ಕರಿತೀವಿ. ಕೆಲವೊಂದು ಗುಣಗಳದವು. ಒಂದು ಸಂಖ್ಯೆಯ ಭಾಜಕಗಳು ಆ ಸಂಖ್ಯೆಯ ಅಪವರ್ತನಗಳು ಆಗುತ್ತವೆ. ಒಂದು ಸಂಖ್ಯೆಯ ಭಾಜಕಗಳು ಆ ಸಂಖ್ಯೆಯ ಅಪವರ್ತನಗಳು ಆಗುತ್ತವೆ ಅಂತ ಲಾಸ್ಟ್ ಕ್ಲಾಸಲ್ಲಿ ನೋಡಿವಿ. ಅದೇ ರೀತಿಯಾಗಿ ಒಂದು ಸಂಖ್ಯೆಯು ಅದರ ಪ್ರತಿಯೊಂದು ಅಪವರ್ತನಗಳಿಗೂ ಗುಣಕವಾಗುತ್ತದೆ. ಒಂದು ಸಂಖ್ಯೆಯು ಅದರ ಪ್ರತಿಯೊಂದು ಅಪವರ್ತನಗಳಿಗೂ ಗುಣಕವಾಗುತ್ತದೆ ಅಂತ ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡೀನಿ. ನೆಕ್ಸ್ಟ್ ಒಂದು ಅನ್ನೋದು ಏನೈತಿಲ್ಲ, 1 ಪ್ರತಿಯೊಂದು ಸಂಖ್ಯೆಯ ಅಪವರ್ತನವಾಗಿದೆ. ಯಾವುದೇ ಸಂಖ್ಯೆ, ಈಗ ಫಾರ್ ಎಕ್ಸಾಂಪಲ್ 99 ನೀವು ಅಪವರ್ತನಗಳು ಬರಿಬೇಕು ಅಂತಂದ್ರೆ ಮೊದಲಿಗೆ 1 ಬರಿಲೇಬೇಕು. ಅಂದ್ರೆ ಅಪವರ್ತನಗಳು ಅಂತಂದ್ರೆ ಆಲ್ರೆಡಿ ನಾನು ಹೇಳಿನಿ, ಇನ್ನೊಂದು ಸರ್ತಿ ಹೇಳ್ತೀನಿ. ದತ್ತ ಸಂಖ್ಯೆಯನ್ನು ಯಾವುದೇ ಸಂಖ್ಯೆಯಿಂದ ಭಾಗಿಸಿದಾಗ, ದತ್ತ ಸಂಖ್ಯೆ ಅಂದ್ರೆ ಈಗ ಒಂದು 99 ನಂಬರ್ದು ನಾವು ಅಪವರ್ತನಗಳು ಬರಿಬೇಕಂದ್ರೆ ಈಗ ಯಾವ ಸಂಖ್ಯೆಯಿಂದ 99 ನಂಬರನ್ನು ಭಾಗಿಸ್ತೀವಲ್ಲ ಆವಾಗ ಶೇಷ 0 ಬರಬೇಕು. ಅದು ಏನಾಗ್ತೈತಿ, 99ರ ಒಂದು ಅಪವರ್ತನವಾಗ್ತೈತಿ. ಫಾರ್ ಎಕ್ಸಾಂಪಲ್ 99ಗೆ 1ರಿಂದ ಭಾಗಿಸಿದಾಗ 199 99, ಶೇಷ ಎಷ್ಟು ಉಳಿತೈತಿ, 0 ಉಳಿತೈತಿ. ಇದು 99ರ ಒಂದು ಅಪವರ್ತನ ಆಯಿತು ಅಥವಾ ಭಾಜಕ ಅಂತಲೂ ಕೂಡ ಕರಿತೀವಿ. ನೆಕ್ಸ್ಟ್ 2 ಬರಲ್ಲ, 3 ತಗೊಳ್ಳೋದು. 333 99, ಇಲ್ಲಿನೂ ಕೂಡ ಶೇಷ ಎಷ್ಟು ಉಳಿತೈತಿ, ನಾವು ಭಾಗಲಬ್ಧ ಮಾಡಿದಾಗ ಶೇಷ ನಿಶೇಷವಾಗಬೇಕು. ನಿಶೇಷ ಅಂದ್ರೆ ಅಲ್ಲಿ 0 ಬರಬೇಕು. ನಾವು ಮಲ್ಟಿಪಲ್ ಭಾಗಿಸಿದಾಗ. ಈಗ ಅದೇ 2 ತಗೊಂಡಾಗ ಅಲ್ಲಿ ಶೇಷ 1 ಉಳಿತೈತಿ. ಶೇಷ 1 ಉಳಿತೈತಿ ಲಾಸ್ಟಿಗೆ. ಅದಕ್ಕೋಸ್ಕರ 2 99ರ ಅಪವರ್ತನ ಅಲ್ಲ. ಅದಕ್ಕೋಸ್ಕರ 1 ಪ್ರತಿಯೊಂದು ಸಂಖ್ಯೆಯ ಅಪವರ್ತನವಾಗಿದೆ. ಯಾವುದೇ ಸಂಖ್ಯೆಗೆ 1ರಿಂದ ಭಾಗಿಸಿದಾಗ ಶೇಷ ಎಷ್ಟು ಉಳಿತೈತಿ, 0 ಉಳಿತೈತಿ. ಅದಕ್ಕೋಸ್ಕರ 1 ಎಲ್ಲ ಸಂಖ್ಯೆಯ ಒಂದು ಅಪವರ್ತನವಾಗಿದೆ. ಇಲ್ಲಿ 2ನೇ ಪಾಯಿಂಟ್, ಪ್ರತಿಯೊಂದು ಸಂಖ್ಯೆಯು ಅದರ ಅಪವರ್ತನವೇ ಆಗಿದೆ. ಒಂದು ಸಂಖ್ಯೆಯ ಪ್ರತಿಯೊಂದು ಅಪವರ್ತನವು ಆ ಸಂಖ್ಯೆಯನ್ನು ನಿಶೇಷವಾಗಿ ಭಾಗಿಸುತ್ತದೆ. ಇವೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಬರೆದಿಟ್ಕೋಬೇಕು ನೀವು. ದತ್ತ ಸಂಖ್ಯೆಯ ಪ್ರತಿಯೊಂದು ಅಪವರ್ತನಗಳು ಆ ಸಂಖ್ಯೆಗಿಂತ ಚಿಕ್ಕದು ಅಥವಾ ಅದಕ್ಕೆ ಸಮವಾಗಿರುತ್ತದೆ. ಇವೆಲ್ಲದ್ರ ಬಗ್ಗೆನೂ ಕೂಡ ನಾನು ಎಕ್ಸ್ಪ್ಲೇನ್ ಮಾಡೀನಿ ಲಾಸ್ಟ್ ಕ್ಲಾಸ್ ಒಳಗೆ, ನೀವು ನೋಡ್ಬೋದು. ದತ್ತ ಸಂಖ್ಯೆಯ ಅಪವರ್ತನಗಳ ಸಂಖ್ಯೆಯು ಪರಿಮಿತವಾಗಿರುತ್ತದೆ. ಅಪವರ್ತನಗಳು, ಯಾವುದೇ ಸಂಖ್ಯೆಯ ಅಪವರ್ತನಗಳು ಇಷ್ಟೇ ಅಂತ ಇರ್ತಾವೆ. ಆದ್ರೆ ಭಾಜಕಗಳಲ್ಲ. ಅಪವರ್ತನ ಮತ್ತು ಭಾಜಕ ಎರಡು ಸೇಮ್. ಗುಣಕಗಳು ಅಪರಿಮಿತ, ಅನ್ಕೌಂಟೇಬಲ್. ಇವು ಅಪವರ್ತನಗಳೇನಿರ್ತಾವೆ ಕೌಂಟೇಬಲ್, ಎಣಿಕೆ ಮಾಡುವಷ್ಟು ಇರ್ತಾವೆ. ಸ್ವಲ್ಪ ಜಾಸ್ತಿ ಇದ್ರೂ ಕೂಡ ಎಣಿಕೆ ಮಾಡಬಹುದು. ಆದ್ರೆ ಗುಣಕಗಳು ಅಪರಿಮಿತವಾಗಿರ್ತಾವೆ. ಇಲ್ಲಿ ಕೊಟ್ಟಾರ ನೋಡ್ರಿ, ದತ್ತ ಸಂಖ್ಯೆಯ ಗುಣಕಗಳ ಸಂಖ್ಯೆಯು ಅಪರಿಮಿತವಾಗಿದೆ. ಎಣಿಸ್ಲಾಕಾಗಲಾರದಷ್ಟು ಗುಣಕಗಳನ್ನು ನಾವು ಬರಿಬಹುದು. ಯಾವುದೇ ಒಂದು ಸಂಖ್ಯೆಯದ್ದು ಗುಣಕಗಳನ್ನು ಬರಿಬಹುದು. ಪ್ರತಿಯೊಂದು ಸಂಖ್ಯೆಯು ಅದೇ ಸಂಖ್ಯೆಯ ಗುಣಕವಾಗಿರುತ್ತದೆ. ಈಗ ಫಾರ್ ಎಕ್ಸಾಂಪಲ್ 8ರ ಅಪವರ್ತನಗಳು ಅಂತಂದ್ರೆ 1 2 4
1 2 4 8 ಇವೆಲ್ಲ ನೀವು 8ರ ಅಪವರ್ತನಗಳು. 8 ಕೂಡ ಬರಿತೀವಿ, ಯಾಕಂದರೆ 8ನ್ನು 8ರಿಂದ ಭಾಗಿಸಿದಾಗ ಶೇಷ ಎಷ್ಟು ಉಳಿತೈತೆ ಅಲ್ಲಿ 0. ಅದಕ್ಕೋಸ್ಕರ 8 8ರ ಅಪವರ್ತನವಾಗಿದೆ. ಈ ರೀತಿ ನಾವು ಭಾಗಿಸಿದಾಗ ಶೇಷ 0 ಬಂತಂದ್ರೆ ಆ ಸಂಖ್ಯೆಯ ಅಪವರ್ತನ ಅದಾಗ್ತೈತಿ. ಒಂದು ಸಂಖ್ಯೆಯ ಎಲ್ಲ ಅಪವರ್ತನಗಳ ಮೊತ್ತವು ಆ ಸಂಖ್ಯೆಯ 2ರಷ್ಟಕ್ಕೆ ಸಮವಾಗಿದ್ದರೆ ಆ ಸಂಖ್ಯೆಯನ್ನು ಪರಿಪೂರ್ಣ ಸಂಖ್ಯೆ ಎನ್ನುತ್ತಾರೆ. ಒಂದು ದತ್ತ ಸಂಖ್ಯೆಯ ಅಪವರ್ತನಗಳನ್ನು ಬರಿಬೇಕು. ಬರೆದು ಅಪವರ್ತನಗಳನ್ನೆಲ್ಲ ಕೂಡಿಸ್ಬೇಕು. ಕೂಡಿಸಿದಾದ್ಮೇಲೆ ದತ್ತ ಸಂಖ್ಯೆಯನ್ನು 2ರಿಂದ ಗುಣಿಸ್ಕೋಬೇಕು. ಅಂದರೆ 2 ಪಟ್ಟು ಅಂತ ಹೇಳ್ಯಾರ ಅವರು. 2ರಷ್ಟಕ್ಕೆ ದತ್ತ ಸಂಖ್ಯೆಯನ್ನು 2ರಿಂದ ಗುಣಿಸಿದಾಗ ಮತ್ತು ಅಪವರ್ತನಗಳ ಮೊತ್ತ ಎರಡೂ ಸೇಮ್ ಆಗಬೇಕು. ಆವಾಗ ಆ ಸಂಖ್ಯೆ ಪರಿಪೂರ್ಣ ಸಂಖ್ಯೆ ಅಂತ ಕರಿತೀವಿ. ಹಿಂದಿನ ಪಾಠದೊಳಗೆ ವಿತ್ ಎಕ್ಸಾಂಪಲ್ ನಾನು ತಿಳಿಸ್ಕೊಟ್ಟಿನಿ, ಬೇಕಿದ್ರೆ ಚೆಕ್ ಮಾಡ್ಕೊರಿ. ನೀವು ಬೇಕಿದ್ರೆ ಎಲ್ಲ ಎಕ್ಸಾಂಪಲ್ಸ್ಗಳನ್ನು ಬಿಡಿಸ್ಕೊರಿ. ಇಲ್ಲಿ ನೋಡ್ರಿ, ಕೆಳಗಿನ ಇಷ್ಟೊತ್ತನ ಬರೀ ಹಿಂದಿನ ಪಾಠದೊಳಗೆ ಹೇಳಿದ್ದಾಯಿತು. ಕೆಳಗಿನ ಸಂಖ್ಯೆಗಳ ಎಲ್ಲ ಅಪವರ್ತನಗಳನ್ನು ಬರೆಯಿರಿ. ಅಂದರೆ ನಿಮಗೆ ಪ್ರಾಕ್ಟೀಸ್ ಆಗ್ತೈತಿ, ಬೇಗ ಬೇಗ ನೆನಪಾಗ್ತವೆ ಎಕ್ಸಾಮ್ ಒಳಗೆ. ಸ್ವಲ್ಪ ದೊಡ್ಡ ದೊಡ್ಡ ಸಂಖ್ಯೆ ತೊಗೊಂಡು ನಾವು ಪ್ರಾಕ್ಟೀಸ್ ಮಾಡಬೇಕು. ಇದರ ಮೊದಲ 5 ಗುಣಕಗಳನ್ನು ಬರೆಯಿರಿ. 5ರದ್ದು ಮೊದಲ 5 ಗುಣಕಗಳು 5 5 1 5 5 2 10 5 3 15. ಇವೆಲ್ಲ 15 10 5 20 25 30 ಇವೆಲ್ಲ ಏನು 5ರ ಗುಣಕಗಳು. 5ನ್ನು ಯಾವುದೇ ಒಂದು ಸಂಖ್ಯೆಯಿಂದ ಮಲ್ಟಿಪಲ್ ಮಾಡಿದಾಗ ಗುಣಿಸಿದಾಗ ಬರುವಂತಹ ಉತ್ತರ ಏನಾಗಿರ್ತೈತಿ, ಅದರ ಗುಣಕ ಆಗಿರ್ತೈತಿ. ಎಷ್ಟೋ ಗುಣಕಗಳನ್ನು ತೆಗಿಬೋದು ನಾವು. ಒಂದೇ ನಂಬರಿಂದ ಎಷ್ಟೋ ಗುಣಕಗಳನ್ನು ನಾವು ತೆಗಿಬಹುದು. ಅದಕ್ಕೆ ಗುಣಕಗಳು, ಯಾವುದೇ ಸಂಖ್ಯೆಯ ಗುಣಕಗಳು ಅನ್ಕೌಂಟೇಬಲ್, ಅಪರಿಮಿತವಾಗಿರ್ತಾವೆ. ಆದರೆ ಅಪವರ್ತನಗಳು ಮಾತ್ರ ಕೌಂಟೇಬಲ್ ಇರ್ತಾವೆ. ಎಣಿಸೋಕ್ಕಾಗುವಷ್ಟು ಅಪವರ್ತನಗಳು ಇರ್ತಾವೆ. ಕಂಬಸಾಲು 1ರ ಅಂಶಗಳನ್ನು ಕಂಬಸಾಲು 2ರ ಅಂಶಗಳಿಗೆ ಹೊಂದಿಸಿ ಅಂತ ಕೊಟ್ಟಾರೆ. ಇವೆಲ್ಲ ಈಸಿ ಇರ್ತಾವೆ, ನೀವು ಒಂದು ಸರ್ತಿ ಮಾಡಿ ನೋಡ್ರಿ. 100ರವರೆಗಿನ 9ರ ಎಲ್ಲ ಗುಣಕಗಳನ್ನು ಬರೆಯಿರಿ. 9ರ ಎಲ್ಲ ಗುಣಕಗಳಂದ್ರೆ 9 1 9 9 2 18 ಇವೆಲ್ಲ ಬರ್ಕೋತ ಹೋಗಬೇಕು. ಲಾಸ್ಟ್ 9 10 90 ಬರ್ತೈತಿ. ಅದು ಇನ್ನೂ 10 ಉಳಿತಾವೆ ಮುಂದೆ. 90 100ರವರೆಗಿನ ಅಂತಂದ್ರೆ ಇನ್ನೂ 10 ಉಳಿತಾವೆ. ಮುಂದೆ ಇನ್ನೊಂದು ಬರಿಬೋದು 99. 9 11 99. ಟೋಟಲ್ ಇಲ್ಲಿ ಎಷ್ಟು ಗುಣಕಗಳಾಗ್ತಾವೆ ಟೋಟಲ್ ಅಂದ್ರೆ 11 ಗುಣಕಗಳು ಬರ್ತಾವೆ. ಬರೆದು ಎಣಿಸಿ ನೋಡ್ರಿ, 11 ಗುಣಕಗಳು ಬರ್ತಾವೆ. 100ರವರೆಗೆ 9ರ 11 ಗುಣಕಗಳನ್ನು ನಾವು ಬರಿಬೋದು. ಇನ್ನು ಈಗ ಇದು ಹೊಸ ಟಾಪಿಕ್, ಅವಿಭಾಜ್ಯ ಸಂಖ್ಯೆ ಮತ್ತು ಭಾಜ್ಯ ಸಂಖ್ಯೆಗಳು. ಈಗ ಸಂಖ್ಯೆಗಳ ಅಪವರ್ತನಗಳ ಪರಿಚಯ ನಮಗೆ ಆಗಿದೆ. ಅಪವರ್ತನಗಳ ಬಗ್ಗೆ ನಾವು ತಿಳ್ಕೊಂಡಿವಿ. ಕೆಳಗಿನ ಕೋಷ್ಟಕದ ಬಗ್ಗೆನೂ ನಾನೀಗ ಆಲ್ರೆಡಿ ನಿಮಗೆ ಹೇಳಿಕೊಟ್ಟೀನಿ. ಇದು ಹೆಚ್ಚು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲ ಸಂಖ್ಯೆಗಳ ಇಲ್ಲಿ ಫಸ್ಟ್ ರೋ ಒಳಗೆ ಸಂಖ್ಯೆಗಳನ್ನು ಕೊಟ್ಟಾರ, ಫಸ್ಟ್ ಕಾಲಮ್ ಒಳಗೆ ಸಂಖ್ಯೆಗಳನ್ನು ಕೊಟ್ಟಾರ, 2ನೇ ಕಾಲಮ್ ಒಳಗೆ ಅಪವರ್ತನಗಳು ಮತ್ತು 3ನೇ ಕಾಲಮ್ಗಳು ಎಷ್ಟು ಅಪವರ್ತನಗಳು ಎಷ್ಟದಾವ ಅಂಥೇಳಿ ಕೊಟ್ಟಾರ. ಇದನ್ನೆಲ್ಲ ನೋಡ್ಕೊರಿ. ಇದನ್ನು ಹೇಳಿಕೊಟ್ಟು ನಾನು. ಈಗ ಏನೈತೆ ನೋಡ್ರಿ, ಇದರಿಂದ ತಿಳಿಯುವುದೇನೆಂದರೆ ಈ ಟೇಬಲಿಂದ ನಮಗೇನು ತಿಳಿತೈತಿ ಅಂತಂದ್ರೆ, ಸಂಖ್ಯೆ 1 ಕೇವಲ ಒಂದು ಅಪವರ್ತನವನ್ನು ಹೊಂದಿದೆ. ಸಂಖ್ಯೆ 1 ಮೊದಲನೇದು 1ನೇ ಸಂಖ್ಯೆ ಐತಿ ನೋಡ್ರಿ, ಅದರ ಅಪವರ್ತನ ಎಷ್ಟೈತಿ? ಒಂದೊಂದೇ ಐತಿ. ಯಾಕಂದ್ರೆ ಅದು ಆ ಸಂಖ್ಯೆ 1 ಅನ್ನೋದು 1ರಿಂದ ಮಾತ್ರ ಭಾಗ ಹೋಗ್ತೈತಿ. ಅದು ನಿಶೇಷವಾಗಿ ಭಾಗ ಹೋಗೋದು 1ರಿಂದ ಮಾತ್ರ. ಅದಕ್ಕೆ ಸಂಖ್ಯೆ 1ರ ಅಪವರ್ತನ ಒಂದು ಮಾತ್ರ ಐತಿ. ಇಲ್ಲಿ ಕೆಲವು ಸಂಖ್ಯೆಗಳಿಗೆ ಸರಿಯಾಗಿ 2 ಅಪವರ್ತನಗಳಿವೆ. ಕೆಲವೊಂದಿಷ್ಟು ಸಂಖ್ಯೆಗಳಿಗೆ 2 ಮಾತ್ರ ಅಪವರ್ತನಗಳಾದಾವ. ಯಾವ್ದ್ಯಾವ್ದಂದ್ರೆ 2ಕ್ಕೆ ನೋಡ್ರಿ, 2ನೇ ನಂಬರ್ ತೋರಿ 1 ಮತ್ತು 2. ಅದು 1ರಿಂದ ಭಾಗ ಹೋಗ್ತೈತಿ ನಿಶೇಷವಾಗಿ ಮತ್ತು 2ರಿಂದ ಭಾಗ ಹೋಗ್ತೈತಿ. ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತೀನಿ ನಿಮಗೆ, ಅಂದ್ರೆ ಡೀಟೇಲಾಗಿ ಗೊತ್ತಾಗ್ತೈತಿ. ಸ್ವಲ್ಪ ಲೆಂಗ್ದಿ ಆಗ್ತಾವೆ ಇವು ಪಾಠ, ಸ್ವಲ್ಪ ಬೇಜಾರು ಮಾಡ್ಕೊಳ್ಳಾರ್ದೆ ನೋಡ್ಬೇಕು ನೀವು. ಹಂಗೇನಾದರೂ ಬೇಜಾರಾಯ್ತಂದ್ರೆ ಸ್ವಲ್ಪ ವಿಡಿಯೋಸ್ಗಳನ್ನು ಇನ್ನೂ ಶಾರ್ಟ್ ಮಾಡ್ತೀನಿ, ಹೇಳ್ರಿ. ಇಲ್ಲಾಂದ್ರೆ ಭಾಳ ಟೈಮ್ ತೊಗೊಂಡ್ಬಿಡ್ತೈತಿ. ಒಂದೊಂದೇ ಪಾಠ ಮುಗಿಸ್ಬೇಕಾದ್ರೆ 7-8 ವಿಡಿಯೋಗಳನ್ನು ಮಾಡಬೇಕಾಗ್ತೈತಿ. ಅದಕ್ಕೋಸ್ಕರ ಸ್ವಲ್ಪ 30-40 ನಿಮಿಷದ್ದು ಮಾಡಬೇಕಾಗ್ತೈತಿ. ನೋಡಿರಿ, ಇಲ್ಲಿ 2 ನಂಬರ್ ತಗೋರಿ. ಇಲ್ಲಿ ಸಂಖ್ಯೆ 2 ತಗೊಂಡಾಗ ಅದರ ಅಪವರ್ತನಗಳು ಯಾವ್ಯಾವುದಾವು? 1 ಮತ್ತು 2. ಅದೇ ರೀತಿಯಾಗಿ 3 ತಗೋರಿ.
3ರ ಅಪವರ್ತನಗಳು 1 ಮತ್ತು 3, ಮತ್ತು 5ರದ ಅಪವರ್ತನಗಳು 1 ಮತ್ತು 5 ಎರಡೇದಾವು. 7ರ ಅಪವರ್ತನಗಳು 1, 7. ಆಮೇಲೆ 11ರ ಅಪವರ್ತನಗಳು ಕೂಡ ಅದೇ ರೀತಿಯಾಗಿ 1, 11. ಈ ಎರಡೇ ಅಪವರ್ತನಗಳನ್ನು ಹೊಂದಿರುವಂಥವು ಯಾವ್ಯಾವ ಅದಾವು? 2, 3, 5, 7, 11. ಈ ಸಂಖ್ಯೆಗಳೇ ಅವಿಭಾಜ್ಯ ಸಂಖ್ಯೆಗಳು. ಇದ್ರ ಮೂಲಕ ಅವಿಭಾಜ್ಯ ಸಂಖ್ಯೆಗಳು ಯಾವುವು ಅಂತ ನಿಮಗೆ ಗೊತ್ತಾಯಿತು. ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ಆ ಸಂಖ್ಯೆಗಳು 1ರಿಂದ ಭಾಗ ಹೋಗ್ತಾವು ಮತ್ತು ತನ್ನಿಂದ ತಾನೇ ಭಾಗ ಹೋಗ್ತಾವೆ. ಎರಡೇ ಅಪವರ್ತನಗಳು ಬರ್ತಾವೆ ಆ ಸಂಖ್ಯೆ ಒಳಗೆ. ಅಂಥ ಸಂಖ್ಯೆಗಳನ್ನು ನಾವು ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಕೇವಲ 1ರಿಂದ ಮತ್ತು ತನ್ನಿಂದ ತಾನೇ ಮಾತ್ರ ನಿಶ್ಶೇಷವಾಗಿ ಭಾಗ ಹೋಗ್ತಾವೆ. ಅಂಥ ಸಂಖ್ಯೆಗಳನ್ನು ನಾವು ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಈಗ ಸಂಖ್ಯೆ 7 ತಗೊಳ್ಳೋಣ. ಇದನ್ನು 1ರಿಂದ ಭಾಗಿಸಿದಾಗ ಶೇಷ 0 ಬರ್ತೈತಿ. 1 7 7, ಆವಾಗ 0 ಬರ್ತೈತಿ. 2ರಿಂದ ಭಾಗಿಸಿದಾಗ 2 3 6, ಭಾಗಾಕಾರ ಮಾಡಿ ನೋಡ್ರಿ, 1 ಶೇಷ ಬರ್ತೈತಿ. 3ರಿಂದ ಭಾಗಿಸಿದಾಗೂ ಕೂಡ 1 ಬರ್ತೈತಿ. 3 7 6, ಮೈನಸ್ ಮಾಡಿದಾಗ 1, 7ರೊಳಗೆ 6ನ ಮೈನಸ್ ಮಾಡಿದಾಗ 1. 4ರಿಂದ ಭಾಗಾಕಾರ ಮಾಡಿದಾಗ ಶೇಷ 3 ಉಳಿತೈತಿ. 5ರಿಂದ ಭಾಗಾಕಾರ ಮಾಡಿದಾಗ ಶೇಷ 2 ಉಳಿತೈತಿ. 6ರಿಂದ ಭಾಗಾಕಾರ ಮಾಡಿದಾಗ 1 ಉಳಿತೈತಿ. 7ರಿಂದ ಭಾಗಾಕಾರ ಮಾಡಿದಾಗ 0 ಉಳಿತೈತಿ. 8ರಿಂದ ಭಾಗಾಕಾರ ಮಾಡೋಕ್ಕಾಗಲ್ಲ, ಯಾಕಂದರೆ 8 7ಕ್ಕಿಂತಲೂ ದೊಡ್ಡದು. ಈಗ ಇಷ್ಟರೊಳಗೆ 1ರಿಂದ 7ರ ತನಕ ನಾವು ಭಾಗಾಕಾರ ಮಾಡಿದ್ವಿ. ಇಲ್ಲಿ ಶೇಷ 0 ಉಳಿದಿರುವಂಥವು ಯಾವುವು? 1 ಮತ್ತು ಅಪವರ್ತನಗಳು ಯಾವ್ಯಾವು? 1 ಮತ್ತು 7. ಇವೆರಡೇ ಸಂಖ್ಯೆ ಅದಾವೆ. ಇವೆರಡೇ ಸಂಖ್ಯೆ ನೀವು 7ರ ಅಪವರ್ತನಗಳು 1 ಮತ್ತು 7. ಇದೇನು 7 ಎನ್ನುವ ದತ್ತ ಸಂಖ್ಯೆ 1 ಮತ್ತು ತನ್ನಿಂದ 7 7ರಿಂದ ಮಾತ್ರ ಡಿವೈಡ್ ಆಗ್ತೈತಿ. ಡಿವೈಡ್ ಆಗೋದಂದ್ರೇನು? ಶೇಷ 0 ಉಳಿತೈತಿ. ಆವಾಗ ಮಾತ್ರ ಅದರ ಅಪವರ್ತನಗಳು ಅಂತ ಕರಿತೀವಿ, 7 ಮತ್ತು 1. ಈ ಸಂಖ್ಯೆಗಳನ್ನೇ ನಾವು ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಈ ಸಂಖ್ಯೆಗಳನ್ನು, ಇಂತಹ ಸಂಖ್ಯೆಗಳನ್ನು ಕೇವಲ 1ರಿಂದ ಮತ್ತು ತನ್ನಿಂದ ತಾನೇ ಮಾತ್ರ ಹೋಗುವಂತಹ ಸಂಖ್ಯೆಗಳನ್ನು ನಾವು ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ನೆಕ್ಸ್ಟ್ C1 ನೋಡ್ರಿ. ಯಾವ ಸಂಖ್ಯೆಗೆ ಕೇವಲ 2 ವಿಭಿನ್ನ ಅಪವರ್ತನಗಳಿವೆಯೋ ಅವುಗಳನ್ನು ಅವಿಭಾಜ್ಯ ಸಂಖ್ಯೆ ಅಥವಾ ಪ್ರೈಮ್ ನಂಬರ್ಗಳು ಎಂದು ಕರೆಯುತ್ತೇವೆ. ಇಷ್ಟೊತ್ತನ ಚರ್ಚೆ ಮಾಡಿದ್ದು ಇದ್ರ ಬಗ್ಗೆನೇ. ಇವುಗಳ ಹೊರತಾಗಿ ಇರುವ ಇನ್ನೂ ಕೆಲವು ಅವಿಭಾಜ್ಯ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಇದನ್ನು ಬಿಟ್ಟು ಬೇರೆ ಅವಿಭಾಜ್ಯ ಸಂಖ್ಯೆಗಳು ಯಾವುವು? ಇಲ್ಲಿ 2ಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿರುವ ಸಂಖ್ಯೆಗಳು ಇಲ್ಲಿ ಮೇಲ್ಗಡೆ ಕೊಟ್ಟಿರುವ. ನಾವು ಈ ಟೇಬಲ್ ಬಗ್ಗೆ ಅಭ್ಯಾಸ ಮಾಡೋದು ಬೇಡ, ಕೇವಲ ಇದನ್ನು ಯಾರು ಕಂಡು ಹಿಡಿದಿದ್ರು ಅಷ್ಟೇ ನಮಗೆ ಗೊತ್ತಿರಲಿ. ಈ ಟೇಬಲ್ ಮೂಲಕ 1ರಿಂದ 100ರವರೆಗಿನ ಎಲ್ಲ ಅವಿಭಾಜ್ಯ ಸಂಖ್ಯೆಗಳನ್ನು ಕಂಡುಹಿಡಿಯುವ ಒಂದು ಪದ್ಧತಿಯನ್ನು, ಈ ವಿಧಾನವನ್ನು ತಿಳಿಸ್ಕೊಟ್ಟರು ಯಾರು? ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಇರಾಟೋಸ್ಥೆನಸ್ ಎಂಬ ಶ್ರೇಷ್ಠ ಗಣಿತ ತಜ್ಞ. ಇದ್ರ ಬಗ್ಗೆ ಗೊತ್ತಿರಲಿ, ಇದನ್ನು ಅಂಡರ್ಲೈನ್ ಮಾಡಿಕೊಂಡು ಬರ್ಕೊಂಡಿಟ್ಕೋರಿ. ಈ ವಿಧಾನವನ್ನು 3ನೇ ಶತಮಾನದಲ್ಲಿ ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಇರಾಟೋಸ್ಥೆನಸ್ ಎಂಬ ಶ್ರೇಷ್ಠ ಗಣಿತ ತಜ್ಞ ಈ ವಿಧಾನವನ್ನು ತೋರಿಸ್ಕೊಟ್ರು. ಇದ್ರ ಬಗ್ಗೆ ಗೊತ್ತಿರಲಿ. ನೆಕ್ಸ್ಟ್ ಇನ್ನು ಅವಿಭಾಜ್ಯ ಸಂಖ್ಯೆಗಳಿಗೆ ಮೂಲ ಸಂಖ್ಯೆನು ಅಂತ ಕೂಡ ಕರೀತಾರೆ, ಅದನ್ನು ನೆನಪಿರಲಿ. ಮತ್ತು ಬೆಸ ಸಂಖ್ಯೆಗಳು. ಅನೀಶಾ ಬಾಯಿ ಮಾಡಬೇಡ. ಸಮ ಮತ್ತು ಬೆಸ ಸಂಖ್ಯೆಗಳು ಗೊತ್ತೇದಾವೋ, ಅದ್ರ ಬಗ್ಗೆನೂ ಕೂಡ ನಾವು ಹೆಚ್ಚು ಇದರಲ್ಲಿ ಚರ್ಚೆ ಮಾಡೋದು ಬೇಡ, ಸಣ್ಣ ಹುಡುಗರಂಗೆ. ಲಾಸ್ಟ್ ಯಾವುದೇ ಒಂದು ದೊಡ್ಡ ಸಂಖ್ಯೆ ಕೊಟ್ಟರು ಕೊನೆಯಲ್ಲಿ ಯಾವ ನಂಬರ್ ಇರ್ತದೆ ಅದ್ರ ಮೇಲೆ ನೋಡಿ ನಾವು ಸಮ ಮತ್ತು ಬೆಸ ಸಂಖ್ಯೆ ಅಂತ ಗುರ್ತು ಹಿಡಿಬೋದು. ಮತ್ತು ಎಲ್ಲ ಸಮ ಸಂಖ್ಯೆಗಳು 2ರಿಂದ ಭಾಗ ಹೋಗ್ತಾವೆ, ಅದು ನೆನಪಿರಲಿ. ಮತ್ತು ಎಲ್ಲ ಸಮ ಸಂಖ್ಯೆಗಳು ಭಾಜ್ಯ ಸಂಖ್ಯೆಗಳು, ಅದನ್ನು ಕೂಡ ನೆನಪಿರಲಿ. ಯಾವುದೇ 2 ಬೆಸ ಸಂಖ್ಯೆಗಳ ಮೊತ್ತವೇನು?
ಯಾವುದೇ ಎರಡು ಬೆಸ ಸಂಖ್ಯೆಗಳ ಮೊತ್ತ ಸಮಸಂಖ್ಯೆಯೇ ಆಗಿರ್ತೈತಿ. ಅದು ನೆನಪಿರಲಿ. ಯಾವುದೇ ಎರಡು ಸಮಸಂಖ್ಯೆಗಳ ಮೊತ್ತವೇನು ಅದನ್ನೂ ಕೂಡ ಸಮಸಂಖ್ಯೆನೇ ಆಗಿರ್ತೈತಿ. ಕೆಳಗಿನ ಹೇಳಿಕೆ ಸರಿ ತಪ್ಪು ಅನ್ನೋದನ್ನು ಗುರುತಿಸ್ರಿ ಅಂತಾರೆ. ಇವು ಹೇಳಿಕೆಯ ರೂಪದಲ್ಲಿರುವಂಥದ್ದು ಸ್ವಲ್ಪ ನಾವು ಅಭ್ಯಾಸ ಮಾಡಬೇಕಾಗ್ತೈತಿ. 3 ಬೆಸ ಸಂಖ್ಯೆಗಳ ಮೊತ್ತವು ಸಮಸಂಖ್ಯೆ ಆಗಿರುತ್ತದೆ. ಯಾವುದಾದ್ರೂ 3 ಬೆಸ ಸಂಖ್ಯೆಗಳನ್ನು ಕೂಡಿಸಿ ನೋಡ್ರಿ, ಅದು ಸಮಸಂಖ್ಯೆ ಆಗಿರ್ತದೋ ಬೆಸ ಸಂಖ್ಯೆ ಆಗಿರ್ತದೋ. ಯಾವಾಗಲೂ 3 ಬೆಸ ಸಂಖ್ಯೆಗಳನ್ನು ಕೂಡಿಸಿದ್ವಿ ಅಂದ್ರೆ ಬೆಸ ಸಂಖ್ಯೆನೇ ಆಗ್ತೈತಿ. 2 ಬೆಸ ಸಂಖ್ಯೆಗಳನ್ನು ಕೂಡಿಸಿದ್ವಿ ಅಂದ್ರೆ ಸಮಸಂಖ್ಯೆ ಆಗ್ತೈತಿ. 2 ಬೆಸ ಸಂಖ್ಯೆಗಳು ಮತ್ತು 1 ಸಮಸಂಖ್ಯೆಗಳ ಮೊತ್ತವು ಸಮಸಂಖ್ಯೆ ಆಗಿರುತ್ತದೆ. ಒಂದನೇ ಹೇಳಿಕೆ ತಪ್ಪು. 3 ಸಂಖ್ಯೆಗಳ ಮೊತ್ತವು ಸಮಸಂಖ್ಯೆ ಆಗಿರುತ್ತದೆ ಅನ್ನೋದು ತಪ್ಪು. ಎರಡನೇದು, 2 ಬೆಸ ಸಂಖ್ಯೆಗಳು ಮತ್ತು 1 ಸಮಸಂಖ್ಯೆಗಳ ಮೊತ್ತವು ಸಮಸಂಖ್ಯೆ ಆಗಿರುತ್ತದೆ. ಕರೆಕ್ಟ್. 2 ಬೆಸ ಸಂಖ್ಯೆಗಳನ್ನು ಕೂಡಿಸ್ರಿ, ಅದ್ರ ಜೊತೆಗೆ ಬೇಕಾದ ಯಾವುದರ ಒಂದು ಸಮಸಂಖ್ಯೆಯನ್ನು ಕೂಡಿಸ್ರಿ, ಅದರ ಮೊತ್ತ ಯಾವಾಗಲೂ ಏನು ಬರ್ತೈತಿ? ಸಮಸಂಖ್ಯೆ ಬರ್ತದೆ. ಅವ್ರು ಹೇಳಿದ ಪ್ರಕಾರನೇ ನೀವು ಎಕ್ಸಾಮ್ನಾಗ ಎಕ್ಸಾಂಪಲ್ ಮಾಡ್ಕೋತಾ ಹೋಗ್ರಿ. ಒಂದು ಉದಾಹರಣೆ ತಗೊಂಡು ಮಾಡ್ಕೋತಾ ಹೋಗ್ರಿ, ಕರೆಕ್ಟ್ ಗೊತ್ತಾಗ್ಬಿಡ್ತೈತಿ. 3 ಬೆಸ ಸಂಖ್ಯೆಗಳ ಗುಣಲಬ್ಧವು ಬೆಸ ಸಂಖ್ಯೆ ಆಗಿರುತ್ತದೆ. ಹೌದು, 3 ಬೆಸ ಸಂಖ್ಯೆಗಳ ಗುಣಲಬ್ಧ ಬೆಸ ಸಂಖ್ಯೆಯೇ ಆಗಿರುತ್ತದೆ. ಒಂದು ಸಮಸಂಖ್ಯೆಯನ್ನು 2ರಿಂದ ಭಾಗಿಸಿದಾಗ ಭಾಗಲಬ್ಧವು ಯಾವಾಗಲೂ ಬೆಸ ಸಂಖ್ಯೆಯೇ ಆಗಿರುತ್ತದೆ. ಒಂದು ಬೆಸ ಸಂಖ್ಯೆಯನ್ನು 2ರಿಂದ ಭಾಗಿಸಿದಾಗ ಭಾಗಲಬ್ಧವು ಯಾವಾಗಲೂ ಬೆಸ ಸಂಖ್ಯೆಯೇ ಆಗಿರುತ್ತದೆ. ಇದು ತಪ್ಪಾದ ಹೇಳಿಕೆ. D1 ಏನದಲ್ಲ, ಅದು ತಪ್ಪಾದ ಹೇಳಿಕೆ. ಯಾವಾಗ್ಲೂ ಬೆಸ ಸಂಖ್ಯೆನೇ ಆಗಿರಂಗಿಲ್ಲ. ಈಗ 2ರದ್ದೇ ತಗೋರಿ. 2 1 2, 2 2 4, 2 2 4, 2 3 6. ಒಂದು ಸರ್ತಿ ಬೆಸ ಬರ್ತದೆ, ಒಂದು ಸರ್ತಿ ಸಮ ಬರ್ತದೆ. ಅದಕ್ಕೋಸ್ಕರ ಯಾವಾಗಲೂ ಬೆಸನೇ ಇರಂಗಿಲ್ಲ, ಬೆಸ ಮತ್ತು ಸಮಸಂಖ್ಯೆಗಳು ಇರ್ತಾವೆ. ಎಲ್ಲ ಅವಿಭಾಜ್ಯ ಸಂಖ್ಯೆಗಳು ಬೆಸ ಸಂಖ್ಯೆಗಳು. ಹೌದು, ಎಲ್ಲ ಇದು ತಪ್ಪಾದ ಹೇಳಿಕೆ. ಯಾಕಂದ್ರೆ ಎಲ್ಲ ಅವಿಭಾಜ್ಯ ಸಂಖ್ಯೆಗಳು ಬೆಸ ಸಂಖ್ಯೆಗಳು ಹೌದು, ಆದರೆ ಅದರಲ್ಲಿ ಒಂದು ಸಮಸಂಖ್ಯೆ ಕೂಡೈತಿ. ಒಂದೇ ಒಂದು ಸಮಸಂಖ್ಯೆ ಐತಿ ಅವಿಭಾಜ್ಯ ಸಂಖ್ಯೆ ಒಳಗೆ. ಯಾವುದು ಅಂದ್ರೆ 2, ಮತ್ತು ಅದು ಅತ್ಯಂತ ಸಣ್ಣ ಅವಿಭಾಜ್ಯ ಸಂಖ್ಯೆನೂ ಕೂಡ ಹೌದು. ಯಾವುದು? 2. ಒಂದನ್ನು ನಾವು ಗಣನೆಗೆ ತಗೊಳ್ಳೋದಿಲ್ಲ. ಅದು ಒಂದು ಅವಿಭಾಜ್ಯ ಸಂಖ್ಯೆನೂ ಅಲ್ಲ, ಸಂಯುಕ್ತ ಸಂಖ್ಯೆನೂ ಅಲ್ಲ. ಅದನ್ನು ಗಣನೆಗೆ ತೆಗೆದುಕೊಳ್ಳಲಾರ್ದೇ 2ಅನ್ನು ತಗೋತೀವಿ ಅವಿಭಾಜ್ಯ ಸಂಖ್ಯೆ ಒಳಗೆ. 2 ಅನ್ನೋದು ಒಂದೇ ಒಂದು ಸಮಸಂಖ್ಯೆಯಾದಂತಹ ಅವಿಭಾಜ್ಯ ಸಂಖ್ಯೆ. ಅದರ ಜೊತೆಗೆ ಅತ್ಯಂತ ಸಣ್ಣ ಅವಿಭಾಜ್ಯ ಸಂಖ್ಯೆ ಅನ್ನೋದು ನಮ್ಮ ತಲೆಯಲ್ಲಿ ಇರಲಿ. ಅವಿಭಾಜ್ಯ ಸಂಖ್ಯೆಗಳಿಗೆ ಅಪವರ್ತನಗಳು ಇರುವುದಿಲ್ಲ. ಅವಿಭಾಜ್ಯ ಸಂಖ್ಯೆಗಳಿಗೆ ಅಪವರ್ತನಗಳು ಇರ್ತಾವು, ಆದರೆ 2 ಇರ್ತಾವೆ. ಅವಿಭಾಜ್ಯ ಸಂಖ್ಯೆಗಳಿಗೆ ಅಪವರ್ತನಗಳು ಇರ್ತಾವೆ. ಇದು ತಪ್ಪಾದ ಹೇಳಿಕೆ. 2 ಇರ್ತಾವೆ. 1 ಮತ್ತು ತನ್ನನ್ನು ತಾನು ಅಷ್ಟೇ ಡಿವೈಡ್ ಮಾಡ್ಕೋತದ, ತನ್ನಿಂದ ತಾನೇ ನಿಶೇಷವಾಗಿ ಬಾಗಿ ಹೋಗ್ತೈತಿ. 2 ಅಪವರ್ತನಗಳು ಇದ್ದೇ ಇರ್ತಾವೆ. ಇದು F1 ಏನದಲ್ಲ, ಅದು ತಪ್ಪಾದ ಹೇಳಿಕೆ. ಈ ಕೂಡ ತಪ್ಪಾದ ಹೇಳಿಕೆ. ಅದನ್ನು ಕೂಡ ನೀವು ಮಾರ್ಕ್ ಮಾಡ್ಕೊಂಬಿಡ್ರಿ. ಇನ್ನೊಂದು ಸರ್ತಿ ನಾನು ಮಾರ್ಕ್ ಮಾಡಿ ಹೇಳ್ಬಿಡ್ತೀನಿ, ಕನ್ಫ್ಯೂಸ್ ಆಗೋದು ಬೇಡ. ಮೊದಲಿಂದನೇ ನಾನು ಮಾರ್ಕ್ ಹಾಕೋತಾ ಹೋಗ್ತೀನಿ ನೋಡ್ರಿ. ಹೇಳೀನಿ 3 ಬೆಸ ಸಂಖ್ಯೆಗಳ ಮೊತ್ತವು ಸಮಸಂಖ್ಯೆ ಆಗಿರುತ್ತದೆ. ತಪ್ಪು. 3 ಬೆಸ ಸಂಖ್ಯೆಗಳ ಮೊತ್ತ ಸಮಸಂಖ್ಯೆ ಆಗಿರುತ್ತದೆ. ತಪ್ಪು. 2 ಬೆಸ ಸಂಖ್ಯೆಗಳು ಮತ್ತು 1 ಸಮಸಂಖ್ಯೆಗಳ ಮೊತ್ತವು ಸಮಸಂಖ್ಯೆಯಾಗಿರುತ್ತದೆ. ಸರಿಯಾದ ಹೇಳಿಕೆ. ನೀವು ಎಕ್ಸಾಂಪಲ್ ಮೂಲಕ ಮಾಡಿ ತಗೋರಿ. 3 ಬೆಸ ಸಂಖ್ಯೆಗಳ ಗುಣಲಬ್ಧವು ಬೆಸ ಸಂಖ್ಯೆಯೇ ಆಗಿರುತ್ತದೆ. ಕರೆಕ್ಟ್. ಒಂದು ಸಮಸಂಖ್ಯೆಯನ್ನು 2ರಿಂದ ಭಾಗಿಸಿದಾಗ ಭಾಗಲಬ್ಧವು ಯಾವಾಗಲೂ ಬೆಸ ಸಂಖ್ಯೆ ಆಗಿರುತ್ತದೆ. ಯಾವಾಗಲೂ ಆಗಿರಲ್ಲ. ಕೆಲವೊಂದು ಸರ್ತಿ ಬೆಸ ಸಂಖ್ಯೆ, ಕೆಲವೊಂದು ಸರ್ತಿ ಸಮಸಂಖ್ಯೆ ಆಗ್ತೈತಿ. ತಪ್ಪಾದ ಹೇಳಿಕೆ. ಎಲ್ಲ ಅವಿಭಾಜ್ಯ ಸಂಖ್ಯೆಗಳು ಬೆಸ ಸಂಖ್ಯೆಗಳು. ಎಲ್ಲ ಅವಿಭಾಜ್ಯ ಸಂಖ್ಯೆಗಳು ಬೆಸ ಸಂಖ್ಯೆ ಹೌದು, ಆದರೆ ಅದರ ಜೊತೆಗೆ ಇನ್ನೂ ಒಂದು ಸಮಸಂಖ್ಯೆ ಐತಿ. ಎಲ್ಲ ಅವಿಭಾಜ್ಯ ಸಂಖ್ಯೆಗಳು ಬೆಸ ಸಂಖ್ಯೆಗಳು ಅಲ್ಲ, ಅದ್ರ ಜೊತೆಗೆ ಇನ್ನೂ ಒಂದು ಸಮಸಂಖ್ಯೆ ಐತಿ. ಒಂದೇ ಒಂದು ಐತಿ. ಆ ಒಂದು ಅನ್ನೋದು ಒಂದೇ ಒಂದು ಅವಿಭಾಜ್ಯ ಸಂಖ್ಯೆ ಯಾವುದು? 2. ಇದರಿಂದನೇ ಈ ಹೇಳಿಕೆ ತಪ್ಪಾಗೈತಿ. ಅವಿಭಾಜ್ಯ ಸಂಖ್ಯೆಗಳಿಗೆ ಅಪವರ್ತನಗಳು ಇರುವುದಿಲ್ಲ. ಅದಾವು ಅಪವರ್ತನಗಳು 2 ಅದಾವು. 1 ಮತ್ತು ಅದೇ ಸಂಖ್ಯೆಯನ್ನು ಅವೇ 2 ಇರ್ತಾವೆ. 1 ಮತ್ತು ಆ ದತ್ತ ಸಂಖ್ಯೆ 2 ಅಪವರ್ತನಗಳು. ಅದಕ್ಕೆ
ಯಾವ ಸಂಖ್ಯೆದ ಅಪವರ್ತನ ಕೊಟ್ಟಿರ್ತಾರಲ್ಲ ಅವಿಭಾಜ್ಯ ಸಂಖ್ಯೆ. ಈಗ 11 ತಗೋರಿ. 11 ಇದು ಅವಿಭಾಜ್ಯ ಸಂಖ್ಯೆ. ಅದಕ್ಕಿರುವಂತಹ ಅಪವರ್ತನಗಳು 1 ಮತ್ತು 11 ಎರಡೇ. ಎರಡು ಅವಿಭಾಜ್ಯ ಸಂಖ್ಯೆಗಳ ಮೊತ್ತವು ಯಾವಾಗಲೂ ಸಮಸಂಖ್ಯೆ ಆಗಿರುತ್ತದೆ. ಎರಡು ಅವಿಭಾಜ್ಯ ಸಂಖ್ಯೆಗಳ ಮೊತ್ತವು ಯಾವಾಗಲೂ ಸಮಸಂಖ್ಯೆಯೇ ಆಗಿರುತ್ತದೆ. ತಪ್ಪಾದ ಹೇಳಿಕೆ. ಯಾಕಂದ್ರೆ ಎಲ್ಲ ಅವಿಭಾಜ್ಯ ಸಂಖ್ಯೆಗಳನ್ನು ತಗೊಳ್ಳೋನು ಹೆಚ್ಚಾಗಿ ಬೆಸ ಸಂಖ್ಯೆಗಳೇ ಎಲ್ಲ ಅವಿಭಾಜ್ಯ ಸಂಖ್ಯೆಗಳು ಕರೆಕ್ಟ್ ಇಲ್ಲ ಅಂತಲ್ಲ. ಆದ್ರೆ ಒಂದನ್ನು ನಾವು ಗಣನೆಗೆ ತಗೊಂಡಾಗ ಒಂದು ಯಾವ ಅವಿಭಾಜ್ಯ ಸಂಖ್ಯೆ ಅಂದರೆ 2 ತಗೊಂಡಾಗ ಈಗ ನೋಡ್ರಿ 3 ಅನ್ನೋದು ಒಂದು ಅವಿಭಾಜ್ಯ ಸಂಖ್ಯೆ ಪ್ಲಸ್ 5 ಅನ್ನೋದು ಕೂಡ ಒಂದು ಅವಿಭಾಜ್ಯ ಸಂಖ್ಯೆ. ಹೌದಾ? 3 ಅನ್ನೋದು ಅವಿಭಾಜ್ಯ ಸಂಖ್ಯೆ, 5 ಅನ್ನೋದು ಅವಿಭಾಜ್ಯ ಸಂಖ್ಯೆ. ಇವುಗಳನ್ನು ಕೂಡಿಸಿದಾಗ ಎಷ್ಟು ಬರ್ತೈತಿ? 8 ಬರ್ತೈತಿ. ಇದೇನದ ಸಮಸಂಖ್ಯೆ ಹೌದು, ಕರೆಕ್ಟ್. ಆದರೆ ಎಲ್ಲ ಟೈಮಲ್ಲೂ ಆಗಂಗಿಲ್ಲ. ಎಲ್ಲ ಟೈಮಲ್ಲಿ 2 ತಗೊಳ್ಬೋದಲ್ಲ ನಾವು. 2 + 3 ತಗೊಂಡಾಗ ಇದು ಯಾವುದಾಗ್ತೈತಿ? ಬೆಸ ಸಂಖ್ಯೆ ಆಗ್ತೈತಿ. 2 ಗಣನೆಗೆ ತಗೊಳ್ಳಾರ್ದೇ ಮಾಡಿದ್ವಿ ಅಂತಂದ್ರೆ ಎಕ್ಸೆಪ್ಟ್ 2 ಅಂತ ಕೊಟ್ಟಾಗ 2 ಅನ್ನುವುದನ್ನು ಬಿಟ್ಟು ಅಂತ ಕೊಟ್ಟಾಗ ಇದು ಹೇಳಿಕೆ ಕರೆಕ್ಟ. ಇಲ್ಲಿ 2 ಅನ್ನೋದನ್ನು ಸೇರಿಸಿನೇ ಹೇಳಾರ. 2 ಅವಿಭಾಜ್ಯ ಸಂಖ್ಯೆಗಳ ಮೊತ್ತವು ಅಂತ ಕೊಟ್ಟಾರ. ಯಾವುದೇ 2 ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಅಂತ ಕೊಟ್ಟಾರ. ಇಲ್ಲಿ ಎಲ್ಲದಕ್ಕೂ 2 ತೊಗೊಂಡ್ವಿ ಅಂದ್ರೆ ಅಲ್ಲಿ ಬೆಸ ಸಂಖ್ಯೆ ಬರ್ತದೆ ಉತ್ತರ. ಯಾವಾಗಲೂ 2 ಬಿಟ್ಟು ತೊಗೊಂಡ್ವಿ ಅಂದ್ರೆ ಸಮಸಂಖ್ಯೆ ಬರ್ತದೆ. ಅದಕ್ಕೋಸ್ಕರ ಈ ಹೇಳಿಕೆ ಏನದಲ್ಲ, ತಪ್ಪಾದ ಹೇಳಿಕೆ. ಇದು ತಪ್ಪಾದ ಹೇಳಿಕೆ. 2 ಏಕಮಾತ್ರ ಸಮ ಅವಿಭಾಜ್ಯ ಸಂಖ್ಯೆ ಕರೆಕ್ಟ್. ಅವಿಭಾಜ್ಯ ಸಂಖ್ಯೆ ಒಳಗೆ ಅತಿ ಚಿಕ್ಕದಾದಂತಹ ಮತ್ತು ಸಮಸಂಖ್ಯೆ ಇರುವಂತಹ ಒಂದೇ ಒಂದು ಅವಿಭಾಜ್ಯ ಸಂಖ್ಯೆ ಅಂದರೆ ಅದು 2. ನೆನಪಿನಲ್ಲಿ ಇಟ್ಕೋರಿ. ಎಲ್ಲ ಸಮಸಂಖ್ಯೆಗಳು ಭಾಜ್ಯ ಸಂಖ್ಯೆಗಳು ತಪ್ಪಾದ ಹೇಳಿಕೆ ಇದು. ಯಾಕಂದ್ರೆ ಈ ಎಲ್ಲ ಸಮಸಂಖ್ಯೆಗಳ ಒಳಗೆ 2 ಬರ್ತೈತಿ. ಎಲ್ಲ ಸಮಸಂಖ್ಯೆ ಒಳಗೆ 2 ಬರ್ತೈತಿ. 2 ಕೂಡ ಒಂದು ಸಮಸಂಖ್ಯೆ. ಆದರೆ ಇದು ಮಾತ್ರ ಭಾಜ್ಯ ಸಂಖ್ಯೆ ಅಲ್ಲ. ಇದನ್ನು ಬಿಟ್ಟು ಅಂತ ಕೊಟ್ಟಿದ್ರೆ ಇದು ಕರೆಕ್ಟ್ ಆಗಿತ್ತು. ಹೌದಾ? ಇದನ್ನು ಬಿಟ್ಟು ಒಂದು 2 ಹೊರತುಪಡಿಸಿ ಉಳಿದ ಎಲ್ಲ ಸಮಸಂಖ್ಯೆಗಳು ಅಂತ ಕೊಟ್ಟರೆ ಕರೆಕ್ಟ್ ಆಗಿತ್ತು. ಆದರೆ ಇಲ್ಲಿ ಎಲ್ಲ ಸಮಸಂಖ್ಯೆಗಳು ಅಂತ ಕೊಟ್ಟಾರ. ಇವೇ ಹೇಳಿಕೆಗಳು ನಮಗೆ ಎಕ್ಸಾಮ್ ಒಳಗೆ ಬೀಳೋದು. ನಮ್ಮ ಬುದ್ಧಿಮಟ್ಟಕ್ಕೆ ತಕ್ಕಂಗೆ ಇವೇ ಹೇಳಿಕೆಗಳು ಬೀಳ್ತಾವು. ಎಕ್ಸಾಮಿಗೆ ಸ್ವಲ್ಪ ಲಕ್ಷ್ಯ ಕೊಟ್ಟು ನೀವು ಮಾರ್ಕ್ ಮಾಡ್ಕೊರಿ. ನನಗೆ ಕನ್ಫ್ಯೂಸ್ ಆಯ್ತು ಈಗ. ಅದನ್ನು ನಾನು ನನ್ನ ನಡುವೆ ಡಿಲೀಟ್ ಮಾಡಿ ನಿಮಗೆ ಮುಂದೆ ಹೇಳಿ ನನಗೆ ಕನ್ಫ್ಯೂಸ್ ಆಯಿತು. ಎಲ್ಲ ಪಟಕನೇ ಬಂದುಬಿಡ್ತದೆ ಮನಸ್ಸಿನಾಗ. ಎಲ್ಲ ಸಮಸಂಖ್ಯೆಗಳು ಭಾಜ್ಯ ಸಂಖ್ಯೆಗಳು ಹೌದು ಅಂತೇಳಿ. ಆದ್ರೆ ಇಲ್ಲಿ 2 ಕೂಡ ಕೌಂಟ್ ಆಗ್ತೈತಿ. ಸಮಸಂಖ್ಯೆ ಒಳಗೆ 2 ಕೂಡ ಕೌಂಟ್ ಆಗ್ತೈತಿ. ಎಲ್ಲ ಸಮಸಂಖ್ಯೆಗಳು 2 ಬಿಟ್ಟು ಅಂತ ಕೊಟ್ಟಿದ್ರ, 2 ಹೊರತುಪಡಿಸಿ ಅಂತ ಕೊಟ್ಟಿದ್ರ ಅಲ್ಲಿ ಕರೆಕ್ಟ್ ಆಗ್ತಿತ್ತು ಇದು ಈ ಹೇಳಿಕೆ. ಇಲ್ಲಿ ಎಲ್ಲ ಸಮಸಂಖ್ಯೆಗಳು ಅಂತ ಕೊಟ್ಟಾರ. ಇದು ತಪ್ಪಾದ ಹೇಳಿಕೆ. 2 ಸಮಸಂಖ್ಯೆಗಳ ಗುಣಲಬ್ಧವು ಯಾವಾಗಲೂ ಸಮಸಂಖ್ಯೆಯೇ ಆಗಿರುತ್ತದೆ. ಹೌದು, ಇದು ಕರೆಕ್ಟ್. ನೆಕ್ಸ್ಟ್, ಇಲ್ಲಿ ನೋಡ್ರಿ 13 ಮತ್ತು 31 31 ಅವಿಭಾಜ್ಯ ಸಂಖ್ಯೆಗಳಾಗಿವೆ. ಇವೆರಡೂ ಸಂಖ್ಯೆಗಳಲ್ಲಿ ಅದೇ 1 ಮತ್ತು 3 ಅಂಕಿಗಳಿವೆ. ಇಂತಹ 100ರೊಳಗಿನ ಜೋಡಿ ಅವಿಭಾಜ್ಯ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಾರ. ಅಂದರೆ 2 ಸಂಖ್ಯೆ ಇರಬೇಕು. ಈಗ 11 ತನಕ 2 ಸಂಖ್ಯೆಗಳು ಯಾವುವು ಬರಲ್ಲ. 11 ತೊಗೊಂಡ್ವಿ ಅಂದ್ರೂ ಕೂಡ ಅದನ್ನು ಉಲ್ಟಾ ಬರೆದಾಗ ಮತ್ತು 11 ಬರ್ತದೆ. ನಾವೀಗ ನೆಕ್ಸ್ಟ್ ತೊಗೋಬೇಕಾಗಿದ್ದು 13 ಬಿಟ್ರೆ ಮತ್ತೆ ಯಾವ್ದು ಬರ್ತೈತಿ? 15 ಅಲ್ಲ, 17 ಇಲ್ಲ, 17 ಬರ್ತೈತಿ ಅವಿಭಾಜ್ಯ ಸಂಖ್ಯೆ. 17 ತೊಗೊಂಡಿನಿ. 13 ನಂತರ 17 ತೊಗೊಂಡಿನಿ. 17 ಇದನ್ನು ಉಲ್ಟಾ ಬರೆದಾಗ 71. ಇವೆರಡೂ ಕೂಡ ಅವಿಭಾಜ್ಯ ಸಂಖ್ಯೆಗಳು ಹೌದು. ಈ ರೀತಿಯಾದಂತಹ ಸಂಖ್ಯೆಗಳು ಮುಂದಿನ ಯಾವ್ಯಾವುದವು? ಇನ್ನೊಂದು ತೊಗೊಳ್ಳೋನು 19. ನೆಕ್ಸ್ಟ್ 17 ಆದಮೇಲೆ 19 ಬರ್ತೈತಿ. ಇದನ್ನು ಉಲ್ಟಾ ಬರೆದಾಗ 91. ಆದ್ರೆ 91 ಭಾಜ್ಯ ಸಂಖ್ಯೆ. ಇದೇನದಲ್ಲ ಭಾಜ್ಯ ಸಂಖ್ಯೆ, ಅವಿಭಾಜ್ಯ ಸಂಖ್ಯೆ ಅಲ್ಲ.
ಈ ರೀತಿಯಾದಂಥ ಸಂಖ್ಯೆಗಳು ಬೇಕು ನಮಗೆ. 17 ಆಯಿತು, 19 ಆಯಿತು. ಇನ್ನು ಮುಂದಿನ ಯಾವುದಾವಲ್ಲ ಉಲ್ಟಾ ಪಲ್ಟಾ ಮಾಡಿದಾಗ ಎರಡು ನಂಬರ್ಸ್ಗಳು ಕೂಡ ಅವಿಭಾಜ್ಯ ಸಂಖ್ಯೆಗಳು ಇರಬೇಕು. ಅಂಥವು ಯಾವುದಾವು ನೀವು ಲಿಸ್ಟ್ ಮಾಡಿ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಎಲ್ಲಿವರೆಗೆ 100ರ ಒಳಗಿನ ಜೋಡಿ ಅವಿಭಾಜ್ಯ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಾರ, ನೀವು ನೋಡಿ ಬರೀರಿ. ನೆಕ್ಸ್ಟ್ 20ರೊಳಗಿನ ಅವಿಭಾಜ್ಯ ಸಂಖ್ಯೆ ಮತ್ತು ಭಾಜ್ಯ ಸಂಖ್ಯೆಗಳನ್ನು ಪ್ರತ್ಯೇಕಿಸಿ ಬರೆಯಿರಿ ಅಂತ ಕೊಟ್ಟಾರ, ಅದನ್ನು ನೀವು ಮಾಡಿರಿ. ಆಮೇಲೆ 5ನೇದು 1 ಮತ್ತು 10ರ ನಡುವಿನ ಅತ್ಯಂತ ದೊಡ್ಡ ಅವಿಭಾಜ್ಯ ಸಂಖ್ಯೆ ಯಾವುದು? ಇವುಗಳನ್ನು ಕೇಳ್ಬೋದು. ಇದು 1ರಿಂದ 10 ಸಣ್ಣ ಮಕ್ಕಳಿಗೆ 6ನೇ ತರಗತಿ ಮಕ್ಕಳಿಗೆ ಕರೆಕ್ಟ್ ಆಗುವಂಗೆ ಕೊಟ್ಟಾರ. ಆದರೆ ನಮಗೆ ಇದಕ್ಕಿಂತಲೂ ದೊಡ್ಡದು ಕೊಡ್ಬೋದು. 30ರಿಂದ 40ರ ನಡುವಿನ ಅಂತ ಕೊಡ್ಬೋದು. 30ರ ಅದನ್ನು ಮಾಡೋಣ ನಾವು. ಈ 1ರಿಂದ 10 ನೀವು ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. 30ರಿಂದ 40ರವರೆಗಿನ ನಾನು ಯಾವುದು ಅಂತ ಹೇಳ್ತೀನಿ ದೊಡ್ಡ ಅವಿಭಾಜ್ಯ ಸಂಖ್ಯೆ. 31 ಬರ್ತೈತಿ ಅವಿಭಾಜ್ಯ ಸಂಖ್ಯೆ, 33 ಅಲ್ಲ, 35 ಇಲ್ಲ, 37 ಬರ್ತೈತಿ, 39 13 ಮೂರಲೆ 39 ಬರ್ತದೆ. ಇವೆರಡೇ ಅವಿಭಾಜ್ಯ ಸಂಖ್ಯೆಗಳು ಬರ್ತಾವೆ. ಇದ್ರ ನಡುವ 30ರಿಂದ 40ರವರೆಗಿಂದು. ಅದರಲ್ಲಿ ದೊಡ್ಡ ಅವಿಭಾಜ್ಯ ಸಂಖ್ಯೆ ಯಾವುದು? 37. ಈ ರೀತಿಯಾಗಿ ಯಾವುದಂತ ಹೇಳಿ ನೀವು 1ರಿಂದ 10ರ ನಡುವಿನ ಅತಿ ದೊಡ್ಡ ಅವಿಭಾಜ್ಯ ಸಂಖ್ಯೆ ಯಾವುದು ಹೇಳಬೇಕು. ನೆಕ್ಸ್ಟ್ 6ನೇದು ಮುಂದೆ ನೀಡಿರುವ ಸಂಖ್ಯೆಗಳನ್ನು 2 ಬೆಸ ಅವಿಭಾಜ್ಯ ಸಂಖ್ಯೆಗಳ ಮೊತ್ತವಾಗಿ ಬರೆಯಿರಿ. ಇದನ್ನು ಕೇಳಬಹುದು. ಈ ರೀತಿಯಾದಂತಹ ಪ್ರಶ್ನೆಗಳನ್ನು ಕೇಳ್ಬೋದು. ಇಲ್ಲಿ ಸಣ್ಣ ಸಣ್ಣ ಸಂಖ್ಯೆಗಳದಾವು, ನಮಗೆ ದೊಡ್ಡ ಸಂಖ್ಯೆಗಳನ್ನು ಕೊಡಬಹುದು, ಹೇಳೋಕ್ಕಾಗಲ್ಲ. ಅದಕ್ಕೆ ಒಂದೆರಡು ಎಕ್ಸಾಂಪಲ್ ಮಾಡಿ ನೋಡೋಣ. ಏನಿದ್ರ ಅರ್ಥ ಅಂದ್ರೆ 44 ಉತ್ತರ ಬರಬೇಕು. ಅದರಲ್ಲಿ 2 ಬೆಸ ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಇರಬೇಕು. ಅದು 2 ಅವಿಭಾಜ್ಯ ಸಂಖ್ಯೆಗಳನ್ನು ಕೂಡಿಸಿದಾಗ ಅದರ ಮೊತ್ತ 44 ಬರಬೇಕು. ಆ ರೀತಿ ಯಾವುದು? ನೋಡ್ರಿ, 31 ಇಲ್ಲೇ ಕೊಟ್ಟಾರ. 13 ಮತ್ತು 31 ಇವೆರಡು ಕೂಡಿಸಿದಾಗ 44 ಬರ್ತೈತಿ. ಹೌದಾ? 13 ಅನ್ನೋದು ಕೂಡ ಒಂದು ಅವಿಭಾಜ್ಯ ಸಂಖ್ಯೆ, 31 ಅನ್ನೋದು ಕೂಡ ಒಂದು ಅವಿಭಾಜ್ಯ ಸಂಖ್ಯೆ. ಈ ರೀತಿಯಾಗಿ ನಾವು ಕಂಡು ಹಿಡಿಬೇಕು. ಈಗ ನೆಕ್ಸ್ಟ್ ಯಾವ್ದು ಕೊಟ್ಟಾರ? 36. ಇಲ್ಲಿ ನೆಕ್ಸ್ಟ್ ಎಕ್ಸಾಂಪಲ್ ನಾವು 36 ತಗೊಳ್ಳೋಣ. 36ದು 13 ಒಂದು ಬರ್ತೈತಿ, ಅದ್ರ ಜೊತೆಗೆ 23 ಕೂಡಿಸಿದ್ವಿ ಅಂತಂದ್ರೆ 36 ಆಗ್ತೈತಿ. ಈ ರೀತಿಯಾಗಿ ನಾವು ಇವೆರಡೂ ಕೂಡ ಅವಿಭಾಜ್ಯ ಸಂಖ್ಯೆಗಳು. 2 ಬೆಸ ಅವಿಭಾಜ್ಯ ಸಂಖ್ಯೆಗಳ ಕೂಡಿದಾಗ ಈ ನಂಬರ್ಸ್ಗಳು ಬರಬೇಕು. ಆ ರೀತಿಯಾಗಿ ನಾವು ಬರಿಬೇಕು. ನೀವು ಇವುಗಳನ್ನು ಮಾಡ್ತೀರಿ ಅಂತ ಅಂದ್ಕೊಂಡಿನಿ. ಇದು ಹೇಳ್ಬಿಡ್ತೀನಿ ನೋಡ್ರಿ. 11 ಮತ್ತು 7 ಕೂಡಿಸಿದಾಗ ಇವೆರಡೂ ಕೂಡ ಅವಿಭಾಜ್ಯ ಸಂಖ್ಯೆಗಳು 18 ಬರ್ತೈತಿ. ಇನ್ನು 24 11 + 13. ಈ ರೀತಿಯಾಗಿ ನಾವು 2 ಬೆಸ ಸಂಖ್ಯೆಗಳನ್ನು ಕೂಡಿಸಿದಾಗ 2 ಬೆಸ ಅವಿಭಾಜ್ಯ ಸಂಖ್ಯೆಗಳನ್ನು ಕೂಡಿಸಿದಾಗ ಬರುವಂತಹ ಮೊತ್ತಗಳು ಇವಾಗಬೇಕು ಅಂತ ಹೇಳ್ಯಾರ. ತಿಳಿತಾ? ಈ ರೀತಿ ನಮಗೆ ಎಕ್ಸಾಮ್ ಬರ್ಬೋದು. ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊರಿ. ವ್ಯತ್ಯಾಸ 2 ಇರುವ 3 ಜೊತೆ ಅವಿಭಾಜ್ಯ ಸಂಖ್ಯೆಗಳನ್ನು ಬರೆಯಿರಿ. ವ್ಯತ್ಯಾಸ 2 ಇರುವ 3 ಜೊತೆ ಅವಿಭಾಜ್ಯ ಸಂಖ್ಯೆಗಳನ್ನು ಬರೆಯಿರಿ. ಈಗ 11 ಮತ್ತು ಎಕ್ಸಾಂಪಲ್ ನಮಗೆ ಯಾವ್ಯಾವ ಅಂದ್ರೆ 11 ಮತ್ತು 13 ಇದರದ್ದು ಡಿಫ್ರೆನ್ಸ್ ಎಷ್ಟು ಬರ್ತೈತಿ? 2. ಇವೆರಡೂ ಕೂಡ ಅವಿಭಾಜ್ಯ ಸಂಖ್ಯೆಗಳು. 17 19 ಇವೆರಡರನ್ನ ವ್ಯವಕಲನ ಮಾಡಿದಾಗ ಅಥವಾ ಇವೆರಡರ ಮಧ್ಯೆ ಎಷ್ಟು ವ್ಯತ್ಯಾಸ ಎಷ್ಟು ಬರ್ತೈತಿ? 2 ಬರ್ತೈತಿ. ಅದೇ ರೀತಿಯಾಗಿ 5 ಮತ್ತು 7 3 ಮತ್ತು 5 ಇವೆಲ್ಲ ನೀವು ಈ ರೀತಿಯಾದಂತಹ 2 ವ್ಯತ್ಯಾಸ ಇರುವಂತಹ ಅವಿಭಾಜ್ಯ ಸಂಖ್ಯೆಗಳನ್ನು ಏನಂತ ಕರೀತಾರೆ? ಅವಳಿ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರೀತಾರೆ. ಎಕ್ಸಾಮಿಗೆ ಕೇಳ್ಬೋದು. 4 ಆಪ್ಷನ್ಗಳನ್ನು ಕೊಟ್ಟು ಅವಳಿ ಅವಿಭಾಜ್ಯ ಸಂಖ್ಯೆಯನ್ನು ಗುರುತಿಸಿ ಅಂತ ಕೇಳ್ಬೋದು. ಯಾಕಂದ್ರೆ ಇವೆಲ್ಲ ಹೊಸ ವಿಷಯಗಳು. ನನಗೂ ಕೂಡ ಇದು ಹೊಸದೇ. ನಿಮಗೆ ಹೇಳೋಕೋತಾನೆ ನಾನು ಕಲೀಲಾಕತ್ತೀನಿ. ಎಲ್ಲ ನನಗೂ ಕೂಡ ಇದು ಯಾವ ಎಕ್ಸಾಮಿಗೂ ನಾನು ಓದಿಲ್ಲ. ಈ ಸರ್ತಿನೇ ನನಗೂ ಗೊತ್ತಾಗಿದ್ದು.
ಅದಕ್ಕೋಸ್ಕರ ಎಲ್ಲ ಹೊಸ ವಿಷಯಗಳನ್ನು ನೀವು ತಿಳ್ಕೊಳ್ಳೇಬೇಕು. ಪ್ರತಿಯೊಂದು ಲೈನ್ ಟು ಲೈನ್ ನಾವು ಓದ್ಕೋತಾನೆ ಹೋಗಬೇಕು. ಬಹಳಷ್ಟು ಹೊಸ ವಿಷಯಗಳು ಅದಾವೆ ಇದ್ರೊಳಗೆ. ಇದು ಭಾಳ ಲೆಂಗ್ದಿ ಆಗ್ತದೆ ವಿಡಿಯೋ. ಇಲ್ಲಿಗೆ ಸ್ಟಾಪ್ ಮಾಡೋಣ. ಎಲ್ಲಿ 7 ತನಕ ಹೇಳಿವಿ. ಅಭ್ಯಾಸ ಬಿಡಿಸ್ಕೊತ ಹೋದ್ರಿ ಇಷ್ಟು ಲೇಟ್ ಆಕೈತಿ ನೋಡ್ರಿ. ಬರೀ ಪಾಯಿಂಟ್ಸ್ ಹೇಳೋದಷ್ಟೇ ಅಲ್ಲ, ಅಭ್ಯಾಸ ಬಿಡಿಸಿದ್ವಿ ಅಂತಂದ್ರೆ ಇದು ಇಂಪಾರ್ಟೆಂಟ್ ಐತಿ. ಅದಕ್ಕೆ ನಾನು ನಿಮ್ಗೆ ಅಭ್ಯಾಸ ಬಿಡಿಸಿ ತೋರ್ಸಾಕತ್ತೀನಿ. ಇದು 8ನೇದು. ಕೆಳಗಿನವುಗಳಲ್ಲಿ ಯಾವುವು ಅವಿಭಾಜ್ಯ ಸಂಖ್ಯೆ? ಇದನ್ನು ನೀವೇ ಬರೀರಿ. ಇದರೊಳಗೆ 23, 51, 37 ಮತ್ತು 26 ಅದ. 26 ಅಂತೂ ಆಗಂಗಿಲ್ಲ, ಯಾಕಂದರೆ ಸಮಸಂಖ್ಯೆ ಐತಿ, ಅದು ಅವಿಭಾಜ್ಯ ಸಂಖ್ಯೆ ಆಗಲ್ಲ. 23 ಮತ್ತು 37 ಎಂದವಲ್ಲ ಅವಿಭಾಜ್ಯ ಸಂಖ್ಯೆಗಳು. 9ನೇದು. ನಡುವೆ ಅವಿಭಾಜ್ಯ ಸಂಖ್ಯೆ ಇಲ್ಲದಂತೆ 100ರೊಳಗಿನ 7 ಅನುಕ್ರಮ ಭಾಜ್ಯ ಸಂಖ್ಯೆಗಳನ್ನು ಬರೆಯಿರಿ. ಇದು ನೀವೇ ಮಾಡಿರಿ. ಇದು 8 ಅಂತೂ ಹೇಳಿನಿ. 9 ನೀವು ಮಾಡಿ ನನಗೆ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ಲೇಬೇಕು. ಈಸಿ ಅದ. ಏನು? ನಡುವೆ ಅವಿಭಾಜ್ಯ ಸಂಖ್ಯೆ ಇಲ್ಲದಂತೆ 100ರ ಒಳಗಿನ 7 ಅನುಕ್ರಮ ಭಾಜ್ಯ ಸಂಖ್ಯೆಗಳನ್ನು ಬರೆಯಿರಿ. ನೋಡಿ ಎಷ್ಟು ಜನ ಮಾಡಿ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ತೀರಿ ಅಂತ ನೋಡ್ತೀನಿ ನಾನು. ಇದನ್ನು ಮಾಡಿ ನನಗೆ ತೋರಿಸ್ಲೇಬೇಕು. ನೀವು ಅರ್ಥ ಮಾಡಿಕೊಂಡು ಬರಿಬೇಕು. ಇದನ್ನು ಅರ್ಥ ಮಾಡ್ಕೋತೀರಿ ಅಂತ ಅಂದ್ಕೊಂಡಿನಿ. ಬರೀರಿ. ಇನ್ನು ನೆಕ್ಸ್ಟ್ ವಿಡಿಯೋದೊಳಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.